ಉತ್ತರ ಕರ್ನಾಟಕದ ಒಂದು ಗುಲ್ಬರ್ಗಾದ ಕಲ್ಯಾಣ ಕರ್ನಾಟಕದ ಒಂದು ಯುವತಿ ಇವತ್ತು ಜಗತ್ತೇ ನೋಡು ಹಂಗೆ ಮಾಡ್ಯಾಳ. ಎಷ್ಟು ಪ್ರಭಾವ ಐತಿ ಕಡಕ ರೊಟ್ಟಿ ಶೇಂಗಾ ಚಟ್ನಿ, ಎಷ್ಟು ಚಂದ ವಿಸ್ತಾರವಾಗಿ ಅದೇ ಮೈದಾನದಲ್ಲಿ ಹೇಳ್ಯಾಳ. ಇದೇ RCB ಕ್ಲಬ್ದಲ್ಲಿ ಅದನ್ನು ಪ್ರಥಮ ರ್ಯಾಂಕವನ್ನು ಹೊಡೆದು ಪಂದ್ಯವನ್ನು ರೋಚಕ ಪಂದ್ಯದಲ್ಲಿ ಫೈನಲ್ ಪಂದ್ಯ ಗೆದ್ದು ಇದೇ ಉತ್ತರ ಕರ್ನಾಟಕಕ್ಕೆ ಒಂದು ಮೆರಗ ತಂದಾರ. ಅದರ ಸಲುವಾಗಿ ನಾವು ಹೇಳ್ತಿದ್ವಿ, ಉತ್ತರ ಕರ್ನಾಟಕದ ಪ್ರತಿಭೆಗಳಿಗೆ ಪ್ರೋತ್ಸಾಹ ಮಾಡಿರಿ, ಉತ್ತರ ಕರ್ನಾಟಕದ ಕಲಾಭಿಮಾನಿಗಳಿಗೆ ಪ್ರೋತ್ಸಾಹ ಮಾಡಿರಿ, ಉತ್ತರ ಕರ್ನಾಟಕದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಹಿತ ಹೆಚ್ಚಿನ ಪ್ರಾಮುಖ್ಯತೆ ಕೊಡುವ ಸಲುವಾಗಿ ಉತ್ತರ ಕರ್ನಾಟಕದ ಮಹಾಜನತೆ ಸಪೋರ್ಟ್ ಮಾಡ್ತೀರಿ. ಶ್ರೇಯಾಂಕಾ ಪಾಟೀಲ್ ಇವತ್ತು ಗುಲ್ಬರ್ಗಾದ ಈ ಹುಡುಗಿ ಇವತ್ತು ದೇಶೆಲ್ಲ ಜಗತ್ತು ನೋಡು ಹಂಗೆ ಮಾಡ್ಯಾಳ. ಆಕೆಯ ಪ್ರತಿಭೆ ಮತ್ತು ತನ್ನ ಅಭಿಮಾನದಿಂದ ಹೃದಯದಿಂದ ಹೇಳ್ಯಾಳ, ನನಗೆ ಕಡಕ ರೊಟ್ಟಿ ಮತ್ತು ಶೇಂಗಾ ಚಟ್ನಿ ಮತ್ತು ಬದನೆಕಾಯಿ ಪಲ್ಯ ಇತ್ತಂದ್ರೆ ಅದರ ಮಜಾನೇ ಬೇರೆ ಅಂತೇಳಿ ಎಷ್ಟು ಚಂದ ಹೇಳ್ಯಾಳ. ಅದನ್ನು ವಿಡಿಯೋ ಹಾಕಾಕತ್ತ ನೋಡ್ತೀರಿ. ನಮ್ಮ ಈ ಕಲೆ ಮತ್ತು ಮನರಂಜನೆಯಲ್ಲಿ ಕ್ರೀಡೆಯಲ್ಲಿಯೂ ಸಹಿತ ಇವತ್ತು ದೇಶೆಲ್ಲ ವಿದೇಶ ನೋಡುವಂಗ ಇದೇ ಉತ್ತರ ಕರ್ನಾಟಕದ ಹೃದಯವಂತ ಜನ ಎಲ್ಲೆಲ್ಲಿ ಆಧಾರ ಅನ್ನೋದು ಅವರಿಗೆ ಪ್ರೋತ್ಸಾಹ ಮಾಡುವ ಕರ್ತವ್ಯ ನಮ್ಮದಲ್ರಿ. ಉತ್ತರ ಕರ್ನಾಟಕದ ಸೊಗಡ ಭಾಷೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಪಾದಾರ್ಪಣೆ ಮಾಡಿ ಇವತ್ತು ದೇಶೆಲ್ಲ ವಿದೇಶ ನೋಡುವಂಗ ಕೋಟ್ಯಾಂತರ ಜನರನ್ನು ವೀಕ್ಷಕರನ್ನು ಹೊಂದಿದಂಥ ಇದೇ ನಂಬರ್ 1 ನ್ಯೂಸ್ ಕನ್ನಡ. ನೀವು ಯೂಟ್ಯೂಬ್ದಾಗ ಬಟನ್ ಹೊಡ್ಕೋತ ಹೋಗ್ರಿ. ಉತ್ತರ ಕರ್ನಾಟಕದ ಪ್ರಮುಖ ಜ್ವಲಂತ ಸಮಸ್ಯೆ, ಉತ್ತರ ಕರ್ನಾಟಕದ ಪ್ರತಿಯೊಂದು ಪ್ರತಿಭೆಗಳು, ರಾಜಕಾರಣಿಗಳು, ಶಾಸಕರು, ಮಂತ್ರಿಗಳ ಬಗ್ಗೆ ಸವಿಸ್ತಾರವಾದ ಹೃದಯವಂತ ಮಾತುಗಳಿಂದ ಹೇಳಿದ್ದು ನೀವೆಲ್ಲರ ಗಮನ ಸೆಳೆಯುವಂಥ ಇವತ್ತು ಇದೇ ಯೂಟ್ಯೂಬ್ ನಂಬರ್ 1 ಕನ್ನಡ ಬಟನ್ ಹೊಡಿತೀರಿ, ಅನಿಸಿಕೆಗಳನ್ನ ಹಾಕ್ತೀರಿ. ಶ್ರೇಯಾಂಕಾ ಪಾಟೀಲಿ ಹುಡುಗಿ ಇನ್ನೂ ಎತ್ತರಕ್ಕೆ ಬೆಳೀಲಿ. ಉತ್ತರ ಕರ್ನಾಟಕದವರ ಆಶೀರ್ವಾದ ಆಕೆ ತಲೆ ಮೇಲೆ ಐತಿ. ನಮ್ಮ ಸೊಬಗು, ನಮ್ಮ ಸಂಸ್ಕೃತಿ, ನಮ್ಮ ಆಹಾರ ಪದ್ಧತಿ, ನಮ್ಮ ಸೊಗಡು ಭಾಷೆ, ನಮ್ಮ ಹೃದಯವಂತಿಕೆ, ನಮ್ಮ ಪ್ರೀತಿ, ವಾತ್ಸಲ್ಯ, ಮಮಕಾರ ಉತ್ತರ ಕರ್ನಾಟಕದ ಜನರಂಗ ಇಡೀ ಜಗತ್ತಿನಾಗ ಸಿಗುವುದಿಲ್ಲ. ವಿದೇಶದಲ್ಲಿಯೂ ಸಹಿತ ಉತ್ತರ ಕರ್ನಾಟಕದ ಕಡಕ ರೊಟ್ಟಿ ಶೇಂಗಾ ಚಟ್ನಿ ಎಷ್ಟು ಗಟ್ಟಿ ಮೊಸರ ಎಷ್ಟೊಂದು ಪ್ರಸಿದ್ಧ ಆಗಿ ಅನ್ನೋ ಸಲುವಾಗಿ ಕಡಕ ಕಾಕನ ನಂಬರ್ 1 ನ್ಯೂಸ್ ಕನ್ನಡ ಬಟನ್ ಹೊಡಿಲೇಬೇಕಲ್ರಿ. ಅದರ ಸಲುವಾಗಿ ನೀವು ಕಡಕ ರೊಟ್ಟಿ ಕಾಕ ಅಂತ ಹೆಸರಿಟ್ಟಿರಿ. ನಮ್ಮ ಉತ್ತರ ಕರ್ನಾಟಕದ ಹೃದಯವಂತ ಜನ ನೀವೆಲ್ಲರೂ ಇವತ್ತು ಶ್ರೇಯಾಂಕಾ ಪಾಟೀಲ್ ಹಾಗೆ ನಮ್ಮ ಇನ್ನೂ ಪ್ರತಿಭೆಗಳು ಉನ್ನತ ಸ್ಥಾನಕ್ಕೆ ಬೆಳಿಬೇಕು, ಅವರಿಗೆ ಪ್ರೋತ್ಸಾಹ ಮಾಡಬೇಕು, ಸಪೋರ್ಟ್ ಮಾಡಬೇಕು. ಮಾಡ್ತೀರಪ್ಪ ಎಲ್ಲರೂ? ಎಷ್ಟು ಜನ ಮಾಡ್ತೀರಿ ಅನ್ನೋರು ಬಟನ್ ಹೊಡ್ಕೋತ ಹೋಗ್ರಿ. ಯೂಟ್ಯೂಬ್ದಾಗ ಅನಿಸಿಕೆಗಳನ್ನ ಹಾಕೋತ ಹೋಗ್ರಿ. ಎಷ್ಟು ಚಂದ ಮಾತಾಡ್ಯಾಳ ಕಡಕ ರೊಟ್ಟಿ ಅಂಥೇಳಿ ಆ ವಿಡಿಯೋ ಹಾಕಾಕತ್ತೀನಿ ನೋಡ್ರಿ. ಆಕೆಗೆ ಒಂದು ಸ್ಪೆಷಲ್ ಲೈಕ್ ಮಾಡಿರಿ, ಪ್ರೋತ್ಸಾಹ ಮಾಡಿರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ನನಗೆ ಕಡಕ್ ರೊಟ್ಟಿ ಕೊಟ್ಟು ಅದ್ರ ಜೊತೆ ಎಣ್ಗಾಯಿ ಮತ್ತೆ ಸ್ವಲ್ಪ ಶೇಂಗಾದ ಹಿಂಡಿ ಎಲ್ಲ ಕೊಟ್ಟರೆ ಇವಾಗ್ಲೂ ಇಲ್ಲೇ ಕೂತ್ಕೊಂಡು ತಿಂತೀನಿ. ನನಗೆ ಅಷ್ಟು ಇಷ್ಟ. ನನಗೆ ನಮ್ಮ ಅಮ್ಮ ಮಾಡೋದಾಗ್ಲಿ, ನಮ್ಮ ಅಜ್ಜಿ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಅದನ್ನು ತಿಂದ್ರೇ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಫುಡ್ ಅಂತ ಹೇಳ್ತೀನಿ ನಾನು. ಅದು ಪಿಜ್ಜಾಲೋ ಬರ್ಗರಲ್ಲೋ ನನಗೆ ಯಾವತ್ತೂ ಅದು ಟೇಸ್ಟ್ ಬರಲ್ಲ. ಅದೇನೋ ನಮ್ಮ ಊರ್ದು ಅದು ಏನೋ ನನಗೆ ಫೀಲಿಂಗು. ಸೊ ನನಗೆ ತುಂಬ ಜಾಗಗಳು ಇಷ್ಟ, ಬಟ್ ನನಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟ ಕರ್ನಾಟಕ. ಯಾವಾಗ ಟೈಮ್ ಸಿಗುತ್ತೆ ನಾನು ಹೋಗ್ತಾ ಇರ್ತೀನಿ. ಮೈಸೂರು, ಚಿಕ್ಕಮಂಗ್ಳೂರು ಆಗಲಿ, ಶಿವಮೊಗ್ಗ ಆಗಲಿ. ಸೊ ನನಗೆ ಆ ಜಾಗಗಳೆಲ್ಲ ತುಂಬ ಇಷ್ಟ. ಯಾಕಂದರೆ ನಾನು ಶಿವಮೊಗ್ಗಲ್ಲಿ ತುಂಬ ಆಡಿದ್ದೀನಿ. ಆಮೇಲೆ ಅಲ್ಲಿ ಜನರು ನನಗೆ ತುಂಬ ಇಷ್ಟ. ಮೈಸೂರಲ್ಲಾಗಲಿ, ಚಿಕ್ಕಮಂಗ್ಳೂರು ನಾನು 2-3 ಸರಿ ಹೋಗಿದ್ದೆ. ಇವಾಗ ಆಫ್ಲೈನ್ ನನಗೆ ಹೋಗೋಕ್ಕೆ ಟೈಮ್ ಸಿಕ್ಕಿಲ್ಲ. ಬಟ್ ಅಲ್ಲಿ ನೇಚರ್ ಆಗಲಿ, ನಮ್ಮ ಕರ್ನಾಟಕದಲ್ಲಿ ಎಷ್ಟೊಂದಿದೆ, ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ನಂಗೆ ತುಂಬ ಇಷ್ಟ. ನಾವು ಬೇರೆ ಕಡೆ ಹೋಗ್ತೀವಿ, ನಮ್ಮ ಕರ್ನಾಟಕದಲ್ಲೇ ಇರೋದು ಬಿಟ್ಟು ಬೇರೆ ಕಡೆ ಹೋಗಿ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ನಾವು ಸೋಷಿಯಲ್ ಮೀಡಿಯಲ್ಲಿ ಹಾಕೊಂತೀವಿ. ಇನ್ನು ಮುಂದೆ ನಾವು ಕರ್ನಾಟಕದಲ್ಲಿ ಇರುವಂಥ ಪ್ಲೇಸಸ್ಗೆ ಹೋಗೋಣ, ಬಟ್ ಅದು ನಿಮ್ಮ ಮುಖಾಂತರ ಆಗಲಿ ಅಂತ. ಖಂಡಿತ. ನಾನು ಆಫ್ ಸಿಕ್ಕಿದಾಗ ನಾನು ಅದೇ ನೋಡೋದು, ಫಸ್ಟ್ ಕರ್ನಾಟಕ ಮುಗಿಸೋಣ. ಯಾರು ಕೇಳಿದ್ರು ಅಲ್ಲಿ ಹೋಗೋಣ, ಇಲ್ಲ ಫಸ್ಟ್ ಕರ್ನಾಟಕದಲ್ಲಿ ಎಷ್ಟೊಂದು ಪ್ಲೇಸಸ್ ಇದೆ, ಅದು ಮುಗಿಸೋಣ, ಆಮೇಲೆ ನೋಡೋಣ ಅಂತ.